ನಾ ಮನೆಗೆ ಬಂದಾಗ ಕುಂಡ್ರದೇ ಇಲ್ಲ, ಇವ್ರ ಮನೆಗೆ ಹೋದಾಗ ನಾ ಅಲ್ಲೇ ಇರ್ಬೇಕಂತ. ಇದೆಂಥದ್ದು ನ್ಯಾಯ ಅಂತ ನಾನು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾವಂತೂ ಮಸ್ತ್ ಅದೇವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವಲ್ಲ. ಇವಾಗ ನಾವು ಏನು ಮಾಡಕ್ಕೆ ಹೊಂಟೀವಿ, ಎಲ್ಲಿ ಹೊಂಟಿವಿಪ್ಪ ಅಂತಂದ್ರೆ ಝುಡಿಯೋಕ್ಕೆ ಹೋಗ್ತೀವಿ. ಝುಡಿಯೋದಿಂದ ಎಲ್ಲೆಲ್ಲಿ ಹೋಗ್ಬೇಕಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ನಾಳೆಗೆ ನಮ್ಮ ಸುರೇಶ್ ಅವರ ಇಲ್ಲದಾರ ಅಲ್ರಿ, ಇವರ ಬರ್ತಡೇ, ನನ್ನ ಹಸ್ಬೆಂಡ್ ಅವ್ರ ಬರ್ತಡೇ. ಸೊ ಹಾಗಾಗಿ ನನ್ನ ಕಡೆ ಈ ವರ್ಷ ಜಾಸ್ತಿ ಏನೂ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಬರೀ ಒಂದು ಜೋಡ್ ಡ್ರೆಸ್ ಅಷ್ಟೇ, ಒಂದು ಜೀನ್ಸ್ ಪ್ಯಾಂಟ್, ಒಂದು ಶರ್ಟ ಕೊಡಿಸ್ಬೇಕಂತೇಳಿ ಹೊಂಟೀನಿ. ಸೊ ಏನೇನು ಮಾಡ್ತೀನಿ ಏನೇನಿಲ್ಲ ಕಂಪ್ಲೀಟ್ ಬರ್ತಡೇ ವ್ಲಾಗ್ ಇದ್ರೊಳಗೆ ಇರ್ತೈತಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್, ನೋಡ್ಕೊಂತೇರಿ ಮುಂದೆ ಸ್ಕಿಪ್ ಮಾಡ್ಲಾರ್ದಂಗೆ. ಇವಾಗ ಫಸ್ಟ್ ಜುಡಿಯೋಗೆ ಹೋಗೋಣ, ದೆನ್ ಮತ್ತು ಬೆಳಗಾವಿಗೆ ಹೋಗೋಣ, ಆಮೇಲೆ ನಮ್ಮ ಮನೆಗೆ ಹೋಗೋಣ. ಹಾಂ, ಸ್ವಲ್ಪ ಕೆಲಸ ಇದ್ದಾವೆ ಅದಕ್ಕೆ. ಆ್ಯಂಡ್ ಈ ಥರ ರೆಡಿ ಆಗಿದ್ದೇವೆ, ಈಗ ಹೋಗೋದೆ. ಸಿಂಧೂರು ಒಂದು ಹಚ್ಚೋದು ಮಾಡ್ತೀನಿ, ಹಚ್ತೇನೆ ಈಗ. ಸೊ ಗೈಸ್ ಇವಾಗ ತೊಗೊಳಕ್ಕೆ ಬಂದೇವ್ರಿ. ಈಗ ಪ್ಯಾಂಟ್ ಹುಡ್ಕತ್ತಾನ, ವೈಟ್ ತಗೋ ಅಂತ ಹೇಳಿದ್ನಿ. ವೈಟ್ ತೊಗೋತಾನಂತ ನಾನು ನೋಡೋಣ. ಬ್ಯಾಗಿ ಪ್ಯಾಂಟ್ ಆ್ಯಂಡ್ ಶರ್ಟ್ ತೊಗೋತಾನಂತ. ಈಗ ಚಲೋ ಐತೆ ನೋಡಿ, ಹಿಂಗಿರ್ಬೇಕು. 32 ತಗೋ, 34 ಬೇಡ. ಇವಾಗ ಪ್ಯಾಂಟ್ ಸೆಲೆಕ್ಟ್ ಆಗೈತಿ ಆ್ಯಂಡ್ ಶರ್ಟು ಸೆಲೆಕ್ಟ್ ಆಯ್ತು. ಟೀ ಶರ್ಟ್ ನೋಡ್ಲಿಕ್ಕತ್ತಾನು. ಆ್ಯಂಡ್ ನಾ ಇಲ್ಲಿ ನಿಂತೀನಿ ರೀ, ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾನೆ. ಆ್ಯಂಡ್ ಮ್ಯಾಲೆ ಶರ್ಟ್ ಯಾವುದೋ ಕಲರ್ ಐತಿ, ಲೈಟ್ ಕಲರ್ ಇನ್ ದ ಸೆನ್ಸ್ ಯಾವ ಕಲರ್ಗೆ ಇಟ್ಟದ? ಬ್ರೌನಾ? ಮ್ಯಾಲೆ ಇದ್ದಿದ್ದ ಶರ್ಟ್ ಕಲರ್ ನೋಡತ್ತನ್ರಿ. ಒಂದು ಶರ್ಟ, ಒಂದು ಟೀ ಶರ್ಟ್ ಆ್ಯಂಡ್ ಒಂದು ಪ್ಯಾಂಟ್. ಈ ಕಲರ್ ಬೇಡ, ಬೇರೆ ತಗೋ. ನಮ್ಮ ಮಮ್ಮಿ ಮನೆಗೆ ಬಂದೇವ್ರಿ. ಬಂದು ಒಂದು 10-15 ನಿಮಿಷ ಆಯ್ತು, ಅಟ್ಲಾಸ್ಟ್ 10 ನಿಮಿಷ ಆಯ್ತು ರೀ. ಆ್ಯಂಡ್ ಸ್ಕೂಬಿ ಕುಂತೈತಿ ಆ್ಯಂಡ್ ನಾವಿಬ್ರು ಕುಂತೇವಿ. ನಮ್ಮ ಮಮ್ಮಿ ಇಲ್ಲಿ ಕುಂತಾರೆ ಕೆಲಸ ಮುಗಿಸೆ. ಇನ್ನೂ ಅದಾವ ಸೀರೆಗಳ, ಇಲ್ಲಿ ಸೀರೆ ಬುಟ್ಟ ಕಟ್ಟಿಂಗ್ ಮಾಡ್ತಾರೆ. ನಾವು ಕುಂತೇವಿ. ಈಗ ನಂದು ಆನ್ಲೈನ್ ಆರ್ಡ್ರ್ ಬಂದ್ಮೇಲೆ ತೊಗೊಂಡ್ಮೇಲೆ ಹೋಗ್ಬಿಡು. ಇನ್ನೇ ಕೆಲಸ ಮಾಡಿದಾಗ ಪ್ಯಾಂಟ್ ಫಿಟ್ಟಿಂಗ್ ನಮ್ಮ ಮನೆಗೆ ಬಂದಾಗ ಕುಂಡ್ರದೇ ಇಲ್ಲ, ಇವ್ರ ಮನೆಗೆ ಹೋದಾಗ ನಾ ಅಲ್ಲೇ ಇರ್ಬೇಕಂತ. ಇದೆಂಥದ್ದು ನ್ಯಾಯ ಅಂತ ನಾನು. ನಡಿ ಅಂತ ಹಚ್ಚಿ ಕುಂಡಿರ್ತಾನೆ. ಆದ್ರೆ ಅವಂದ ಡ್ರೆಸ್ ಅದು ಫಿಟ್ಟಿಂಗ್ ಮಾಡ್ಬೇಕ್ರಿ. ಈಗ ತೊಗೊಂಡೇವಲ್ಲ, ಈಗ ತೋರ್ಸಂಗಿಲ್ಲ. ನಾಳೆ ಬರ್ತಡೇ ಐತ್ಲ, ಅದಕ್ಕೆ ನಾಳೆ ಹಾಕೊಳಕ್ ಬೇಕು ಬೆಳಿಗ್ಗೆ. ಆಮೇಲೆ ಈಗ ನಾಳೆ ಹೆಂಗೆ ಔಟ್ಫಿಟ್ ಅಂತೇಳಿ ನಾಳೆ ತೋರಿಸ್ತೇವೆ ನಾವು. ಅಷ್ಟು ಮಟ್ಟ ನೀವು ಕಾಯ್ತೀರಿ ಗೈಸ್ ಅಲ್ಲ. ಚಲೋ ಐತಿ. ನಾ ಚೂಸ್ ಮಾಡಿದ್ದೇನೆ ಡ್ರೆಸ್ ಆ್ಯಕ್ಚುಲಿ. ಇಷ್ಟ ಮಮ್ಮಿಗೆ ತೋರಿಸ್ಬೇಕಿಲ್ಲ. ಅವನಿಗೂ ಇಷ್ಟ ಆಗೈತಿ, ಅವ್ನಿಗೆ ಇಷ್ಟ ಆಗಿದ್ದ ಮಾಡತ್ತೇನವ. ನೀವು ನೋಡ್ಬೇಡ್ರಿ ಈಗಪ್ರಿ, ನೀವು ಹಾಕೊಂಡ್ಮೇಲೆ ನೋಡ್ರಿ. ಜಸ್ಟ್ ಮನೆಗೆ ಬಂದ್ವಿ. ಆ್ಯಂಡ್ ಮತ್ತು ಸೂರ್ಯ ಅದೇನು ಟೀ ಶರ್ಟ್ ಫಿಟ್ ಆಗತ್ತೈತಂತ. ಎಕ್ಸೆಲ್ ಇದ್ದಿದ್ದು ಡಬಲ್ ಎಕ್ಸೆಲ್ ಥರ ಕೊಟ್ಟಾನು. ಆ್ಯಂಡ್ ನಾ ಅಷ್ಟು ಮಟ್ಟ ಆನ್ಲೈನ್ ಆರ್ಡ್ರ್ ಬ್ಲಿಂಕಿಡ್ನ ಏನೇನು ಆರ್ಡ್ರ್ ಮಾಡಿದಪ್ಪ ಅಂತಂದ್ರೆ ಅವ್ನ ಬರ್ತಡೇ ಸಲುವಾಗಿ ಬರ್ತಡೇ ಇದನ್ನು ಹಾಕೋದಿರ್ತೈತಲ್ರಿ ಹಿಂದೆ ಬ್ಯಾಕ್ ಡ್ರಾಪ್ ಗತೆ, ಅದನ್ನು ಆರ್ಡ್ರ್ ಮಾಡೀನಿ. ದೆನ್ ಇದು ಕ್ಯಾಂಡಲ್ ಆರ್ಡ್ರ್ ಮಾಡಿದ್ದೀನಿ, ಪೇಂಟೆಡ್ ಕ್ಯಾಂಡಲ್. ಮತ್ತೇನಪ್ಪ ಅಂತಂದ್ರೆ ತಡಿ ತೋರಿಸ್ತೇನೆ ಒಂದು ನಿಮಿಷ. ಆಮೇಲೆ ಹಾಲು ಆರ್ಡ್ರ್ ಮಾಡಿದ್ದೀನಿ. ಆಮೇಲೆ ಸಾಸಿವೆ ಎಣ್ಣೆ ಆರ್ಡ್ರ್ ಮಾಡಿದ್ದೀನಿ ರೀ. ಸಾಸಿವೆ ಎಣ್ಣೆ ಅಡುಗೆ ಟೇಸ್ಟ್ ಆಕೈತಿ, ಅದ್ರ ಸಲುವಾಗಿ. ಆಮೇಲೆ ಬಟಾಟೆ ತೊಗೊಂಡೆ, ಬಟಾಟಿನೂ ಆರ್ಡ್ರ್ ಮಾಡೀನಿ. ಆಮೇಲೆ ನೆಲ್ಲಿಕಾಯಿನೂ ಆರ್ಡ್ರ್ ಮಾಡೀನಿ. ಆಮೇಲೆ ಮತ್ತು ಇದು ಅವ್ರೆಕಾಳು ರೀ, ಇವು ಬೀನ್ಸ್ ಅಂತಾರೆ ಅದಕ್ಕೂ, ಬಟ್ ಇಂಗ್ಲೀಷ್ದಾಗ, ಬಟ್ ಇದು ಅವ್ರೆಕಾಳು ಇದೆ. ಆಮೇಲೆ ಮತ್ತೇನು ಆರ್ಡ್ರ್ ಮಾಡಿದಂದ್ರೆ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಇವು ಮತ್ತು ಮಾವಿನಕಾಯಿ. ಇಷ್ಟು ಮಾವಿನಕಾಯಿ, 2 ಮಾವಿನಕಾಯಿ. ದೆನ್ ನಮ್ಮಿಬ್ಬರಿಗೆ ಆಗೋಷ್ಟು ತುಪ್ಪ. ಇಷ್ಟು ಆರ್ಡ್ರ್ ಮಾಡಿದ್ದಾನೆ. ಈಗ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೋಗಿದ್ದಾನವ. ಆ್ಯಂಡ್ ಬಂದ್ಮೇಲೆ ನೋಡ್ಬೇಕು ಏನೇನು ಐತೈತೆ ಅಂತೇಳಿ. ಈಗ ಉಪ್ಪಿನಕಾಯಿ ಹಾಕ್ತೀನಿ. ಮತ್ತು ನಾಳೆ ಒಂದು ಬರ್ತಡೆಲ್ಲ ಗುಲಾಬ್ ಜಾಮೂನ್ ಮಾಡ್ಬೇಕಂತೇಳಿ ಹಾಲು ತರಿಸಿದ್ದೀನಿ. ಗುಲಾಬ್ ಜಾಮೂನ್ ಮಾಡೋಣ ಅಂತ ಈಗ ಗುಲಾಬ್ ಜಾಮೂನ್ ಮಾಡ್ಲಿಕ್ಕತ್ತೀನಿ. ಆ್ಯಂಡ್ ಹಂಗೆ ನನಗೆ ಒಂದು ಮನಸ್ಸೊಳಗೆ ಬಂತು. ಆ್ಯಂಡ್ ಒಂದು ಏನು ಅನ್ಸಿತ್ತಪ್ಪ ಅಂತಂದ್ರೆ, ಪ್ರತಿ ವರ್ಷವೂ ಸೂರ್ಯನ ಬರ್ತಡೇ ಫುಲ್ ಗ್ರ್ಯಾಂಡಾಗಿ ಮಾಡ್ತೇವೆ. ಬಟ್ ಈ ವರ್ಷ ಇಬ್ಬರು ಕೂಡಿದ್ದೀವಿ, ಎಲ್ಲನೂ ಚಲೋ ಐತಿ. ಆ್ಯಂಡ್ ಎಲ್ಲನೂ ಮನೆ ನಡೆಸ್ಕೊಂಡು ಹೊಂಟೇವಿ ಇಬ್ಬರು ಸೇಮ್ ಈಕ್ವಲ್ ಆಗಿ. ಆದರೂ ಈ ವರ್ಷ ಯಾಕೋ ಅಷ್ಟು ಗ್ರ್ಯಾಂಡಾಗಿ ಮಾಡೋ ಅಷ್ಟು
ತಾಕತ್ ನನಗೆ ಇವಾಗ ಸದ್ಯಗಂದ್ರು ಇಲ್ಲ. ನಂಗೆ ಅದೇ ಒಂಥರ ಬೇಜಾರಾಗತೈತಿ. ಪಾಪ ಏನು ಅಂದ್ಕೊಳ್ತಾನೋ ಏನೋ ಅಂಥೇಳಿ ಪ್ರತಿ ಸಲ ಏನೇನೋ ಗಿಫ್ಟ್ ಕೊಡ್ತೀನಿ. ಈಗ ಜಸ್ಟ್ ಒಂದು ಅರ್ವಿ ಆ್ಯಂಡ್ ಕೇಕ್ ಅಷ್ಟೇ. ಪಾಪ ಅದೇನು ಅವನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ. ಬಟ್ ನಾ ಎವ್ರಿ ಟೈಮ್ ಚಲೋನ ಮಾಡಿರ್ತೇನಲ್ಲ. ಎವ್ರಿ ಟೈಮ್ ಎಲ್ಲ ಏನೇನಾರು ಗಿಫ್ಟ್ಸ್ ಕೊಟ್ಟು ಆ್ಯಂಡ್ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೊಟ್ಟು ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಟ್ ಅದು ಎಲ್ಲ ಮಾಡಿರ್ತೀವಿ. ಆದ್ರೆ ಇದೇ ವರ್ಷ ಇಷ್ಟು ಚಲೋ ಅದೇವಿ, ಎಲ್ಲ ಕೂಡದೇವಿ. ಬಟ್ ಸ್ಟಿಲ್ ನನ್ನ ಕಡೆಯಿಂದ ಅಷ್ಟೇನು ಎಫರ್ಟ್ಸ್ ಹಾಕೋಕ್ಕಾಗತ್ತಿಲ್ಲ ಅಂಥೇಳಿ ಬೇಜಾರು ಅಷ್ಟೆ. ಪಾಪಗೆಲ್ಲ ಏನು ಹೇಳ್ಬೇಕು ತಿಳಿಯತ್ತಿಲ್ಲ ರೀ. ನಂಗೆ ಒಂಥರ ಅನಿಸ್ಬಿಡ್ತು ಆ್ಯಕ್ಚುಲಿ. ಆ ಥರ ಸಲುವಾಗಿನ ಇದನ್ನು ಮಾಡತ್ತೀನಿ. ಆ್ಯಂಡ್ ನಂಗೆ ಗೊತ್ತಮ್ಮ ಇದು ಲಾಗ್ ನೋಡಂಗಿಲ್ಲ ಅಂತೇಳಿ. ಆದರೆ ಏನು ಮಾಡೋದ್ರಿ, ಈ ವರ್ಷ ನನ್ನ ಕಡೆ ಬಜೆಟ್ ಇಲ್ಲ. ಆ್ಯಂಡ್ ಇಫ್ ಏನಾದರೆ ಯಾವುದಾರೆ ಪ್ರಮೋಷನ್ ಬಂತು ಆ್ಯಂಡ್ ಅದರಲ್ಲಿ ರೊಕ್ಕ ಏನಾರೇ ಬಂದ್ರೆ ಅವ್ನು ಪಕ್ಕ ಒಂದು ಚಂದಂದು ಏನಾರೇ ಗಿಫ್ಟ್ ಕೊಡಿಸೀನಿ. ಬಟ್ ಇವಾಗ ಜಸ್ಟ್ ಅರ್ವಿ ಅಷ್ಟೇ ಕೊಡಿಸಿದ್ದೀನಿ. ಏನೋ ಗೊತ್ತಿಲ್ಲ, ನನಗೆ ಎಷ್ಟು ಫೀಲ್ ಆಗತ್ತೈತೆ ಅಂದ್ರೆ ಭಾಳ ಕೆಟ್ಟ ಅನ್ಸತೈತಿ. ಪ್ರತಿ ವರ್ಷ ಎಷ್ಟು ಚಂದ ಗ್ರ್ಯಾಂಡ್ ಮಾಡ್ಕೊತ ಬಂದೀನಿ. ಅಲ್ಲೇ ಇಲ್ಲೇ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡಿದ್ದೀವಿ, ಚಲೋ ಚಲೋ ಗಿಫ್ಟ್ಸ್ ಕೊಟ್ಟೇವಿ. ಆ್ಯಂಡ್ ಇದೇ ವರ್ಷ ಇಷ್ಟು ಚಲೋ ಅದೇವಿ. ಬಟ್ ಸ್ಟಿಲ್ ನನ್ನ ಕಡೆಯಿಂದ ಏನೂ ಮಾಡೋಕ್ಕಾಗತ್ತಿಲ್ಲ ಅಂತ ಹೇಳೋದು ಒಂದು ಬೇಜಾರು ನನಗೆ. ಇಫ್ ಒಂದು ವೇಳೆ ಸೂರ್ಯನ ಈ ವ್ಲಾಗ್ ನೋಡಿದರೆ ಸಾರಿ. ಆ್ಯಂಡ್ ನೆಕ್ಸ್ಟ್ ಇಯರ್ ಗ್ರ್ಯಾಂಡ್ ಮಾಡೋಣ ಅಂತ. ಇವಾಗ ಎಲ್ಲ ಕೆಲಸನೂ ಮುಗೀತು. ಮ್ಯಾಲೆ ಬಂದ ಅರ್ವಿ ಇವಾಗ ಎಲ್ಲ ಕೆಲಸನೂ ಮುಗೀತು. ಆ್ಯಂಡ್ ಅರ್ವಿನೂ ಒಗೆದು ಹಾಕಿನಿ, ಎಲ್ಲನೂ ಆಯಿತು. ಆ್ಯಂಡ್ ಈಗ 9 ಗಂಟೆ ಆಗೈತಿ. ಸೂರ್ಯ ಮತ್ತು ರಿಕ್ಷಾ ಹೊಡ್ಯಕ್ಕೆ ಹೋಗಿದ್ದಾನು. 3 ಟ್ರಿಪ್ ಅಷ್ಟೇ ಹೊಡಿತಾನಂತ. 10 ಗಂಟೆ 10:30 ಹಿಂಗೆ ಬರ್ತಾನೆ ಟೈಮಿಗೆ. ಸೊ ಇವತ್ತೊಂದು ಬರ್ತಡೇ. ಸೊ ಯಾರ್ಯಾರೆಲ್ಲರೂ ವಿಶ್ ಮಾಡಿದ್ದಿರಲ್ಲ ಅವರಿಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು. ಇವಾಗೆಲ್ಲ ಆಗೈತಿ. ಆ್ಯಂಡ್ ಈಗ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ದೇವ್ರ ಗುಡಿಗೆ ಹೋಗ್ಬೇಕು. ಬೆಳಿಗ್ಗೆ ಎದ್ದು ಹೋಗಿರ್ತಾನೆ ಇಲ್ಲ ಬ್ರಹ್ಮದೇವ್ರ ಗುಡಿಗೆ. ಬಟ್ ಬರ್ತಡೇ ಸಲುವಾಗಿ ಅಂಥೇಳಿ ಇವತ್ತು ಸಿದ್ದೇಶ್ವರಕ್ಕೆ ಹೋಗಬೇಕು ಅಂತ ಹೇಳತ್ತೀವಿ. ಕಣ್ಬರ್ಗಿ ಸಿದ್ದೇಶ್ವರಕ್ಕೆ. ನೋಡೋಣ ಏನೇನು ಆಗ್ತೈತಿ ಏನೇನಿಲ್ಲ ಮುಂದೆಲ್ಲ ತೋರಿಸ್ತೀವಿ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ಕೊಂಬರ್ರಿ. ಆ್ಯಂಡ್ ಸೂರ್ಯನ ಬರ್ತಡೇಕ್ಕೆ ನಿನ್ನೆ ಹೇಳಿದಂಗೆ ಸಿಂಪಲಾಗಿ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕೆ ನನ್ನ ಕಡೆ ಎಷ್ಟಾಗ್ತೈತಿ ಅಷ್ಟು ಮಾಡ್ತೀನಿ. ಆಮೇಲೆ ಎಲ್ಲರೂ ಇವಾಗಲೇ ಪಾಸ್ ಮಾಡಿರಿ, ದೆನ್ ಅವ್ನಿಗೆ ವಿಶ್ ಮಾಡಿರಿ. ಆ್ಯಂಡ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆ್ಯಂಡ್ ಇವಾಗ ಕೆಳಗಡೆ ಹೋಗಿ ಕುತ್ಕೊಳ್ತೀನಿ. ನಾನು ಹೇರ್ ಡ್ರೈ ಮಾಡ್ಕೊಳ್ತೀನಿ. ದೆನ್ ರೆಡಿ ಆಗಿ ಕುಂಡಿರ್ತೀನಿ. ಅವ ಬಂದ್ಮೇಲೆ ತೋರಿಸ್ತೀನಿ ನಾನು. ಸೂರ್ಯ ನಾಷ್ಟ ಮಾಡೋಕ್ಕೆ ಬರೋಂಗಿಲ್ಲ ಅಂತ್ರಿ. ಅದ್ರ ಸಲುವಾಗಿ ನಾ ಪ್ಲೇಟ್ದಾಗ ಹಾಕೊಂಡು ಕೂತೀನಿ. 11:30 ಆಯ್ತು. ನಾ ಕಾಲ್ ಮಾಡಿ ಹೇಳಿದಾಗ ಹೇಳತ್ತಾನು ನಾಷ್ಟ ಇಲ್ಲೇ ಮಾಡತ್ತೇನೆ ತಗೋ ಅಂಥೇಳಿ. ಫ್ರೆಂಡ್ಸ್ ಜೊತೆ ಮಾಡತ್ತೇನೆ ಅಂತಂದು ಅಟ್ಲೀಸ್ಟ್ ಫೋನರೇ ಹಚ್ಚಿರ ನಾಷ್ಟಾರೇ ಮಾಡ್ತಿದ್ದೆ. ಒಂದು ಸಲ ಕಾಯ್ಕೊತ ಕುಂತೇನೆ. ನಾ ಹಸು ಆದರೂ ಕಾಯ್ಕೊತ ಕುಂತಿದ್ದೆ. ಇರಲಿ ಅವ್ನು ಬಂದಮೇಲೆ ಈಗ ರೆಡಿ ಆಗಂತ ಹೇಳಿದಾನು. ಫಸ್ಟ್ ನಾಷ್ಟ ಮಾಡ್ತೀನಿ ರೀ. ಅವ್ನು ನಾಷ್ಟ ಮಾಡಿ ಬರತ್ತಾನು. ಆ್ಯಂಡ್ ನಾಷ್ಟ ಮಾಡಿ ದೆನ್ ರೆಡಿ ಆಗ್ತಾನೆ. 12:30 ಆಯ್ತು. ಇನ್ನೂ ಸೂರ್ಯ ಬರತ್ತಿಲ್ಲ. ನಾನು ನೋಡಿದ್ರೆ ಫುಲ್ ರೆಡಿಯಾಗಿ 4 ಡ್ರೆಸ್ ಚೇಂಜ್ ಮಾಡಿ ಲಾಸ್ಟಿಗೆ ಇದನ್ನು ಹಾಕ್ಕೊಂಡೆ. ಹೊಸ ಡ್ರೆಸ್ ಅದು ಎಲ್ಲ ಟ್ರೈ ಮಾಡಿದ್ನಿ. ಬಟ್ ಹೊಸ ಡ್ರೆಸ್ ಯಾಕೆ ಬ್ಯಾಡ ಬಿಡ ಅನಿಸಿತ್ತು. ಆ್ಯಂಡ್ ಮತ್ತಿದ್ದ ಡ್ರೆಸ್ ಹಾಕ್ಕೊಂಡು ಇದು ನಂದು ಬರ್ತಡೇ ಡ್ರೆಸ್. ಹೋದ ವರ್ಷ ಅಲ್ಲ, ಅಚ್ಚಿ ವರ್ಷ ಬರ್ತಡೇ ಡ್ರೆಸ್. ಇದು ನಂಗೆ ಇಷ್ಟ ಭಾಳ. ಆ್ಯಂಡ್ ಇದು ವೇಲಿಗೆಲ್ಲ ಲೈಕ್ ಈ ಥರ ಸ್ಟೋನ್ ನಾನು ಹಚ್ಚಿದೇನೆ ರೀ. ಆ್ಯಂಡ್ ಏನೋ ಮಾಡತ್ತಾರಲ್ಲೇ ಭಾಳ ಸೌಂಡ್ ಕೇಳಿಸೋದು. ಅದಕ್ಕೆ ಕಿಟಕಿ ಹಾಕೊಂಡು ಕೂತೇನಿ. ಈಗ ಸೂರ್ಯ ಯಾವಾಗ ಬರ್ತಾನೋ, ಇನ್ನೇ 12:30 ಮುಂದೆ ದೇವ್ರಿಗೆ ಯಾರು ಹೋಗ್ತಾರೋ ಅಂತ ಅನ್ನತ್ತೇನೆ. ನೋಡು ನೀನು ಯಾವಾಗ ಬರ್ತಾನೋ ಯಾವಾಗ ಹೋಗಬೇಕು ಅಂಥೇಳಿ ನೋಡತ್ತೀನಿ. ಆ್ಯಂಡ್ ಮಧ್ಯಾಹ್ನ ಸೆಲೆಬ್ರೇಟ್ ಮಾಡಂತ ನಾನು, ಯಾಕಂದ್ರೆ ಸಂಜೆಗೆ ಅವ್ನ ಫ್ರೆಂಡ್ಸ್ ಜೊತೆ ಅಲ್ಲೋ ಹೊರಗೆ ಹೋಗ್ತಾನಂತ. ಹಾಗಾಗಿ ಮಧ್ಯಾಹ್ನ ಸೆಲೆಬ್ರೇಟ್ ಮಾಡ್ಬೇಕ್ರಿ. ಏನು ಮಾಡ್ತೇನೆ ಹೆಂಗೆ ಮಾಡ್ತೇನೆ ನನಗಂತೂ ಒಂದು ಏನೋ ಐಡಿಯಾನೇ ಇಲ್ಲ. ಆ್ಯಂಡ್ ಬರಬೇಕಾದ್ರೆ ಕೇಕ್ ಅವ್ನ ಜೊತೆನೇ ತರಬೇಕು. ಯಾಕಂದ್ರೆ ದೆರ್ ಇಸ್ ಅ ನೋ ಆಪ್ಷನ್ ಫಾರ್ ಮೀ. ಯಾಕಂದ್ರೆ ನಾನು ಎಲ್ಲರೇ ಬೇರೆದವ್ರ ಜೊತೆ ಹೋಗಿ ತರಬೇಕಂದ್ರೂ ಎಲ್ಲೂ ಬಿಡಂಗಿಲ್ಲ. ಒಬ್ಬಳೇ ಹೋಗ್ಬೇಕಂದ್ರೂ ಎಲ್ಲೂ ಬಿಡಂಗಿಲ್ಲ. ಏನು ಮಾಡೋದ್ರಿ. ಹಾಗಾಗಿ ಎಲ್ಲನೂ ಒಬ್ಬಕ್ಕೆ ಹ್ಯಾಂಡಲ್ ಮಾಡಬೇಕಾಗ್ತೈತಿ. ಆ್ಯಂಡ್ ಈಗ ಫೋನ್ ಹಚ್ಚಿದ್ರು ಬೈಕ್ ಇಲ್ಲ, ಬೈಕ್ ತರಬೇಕು ಆದ ಈದ ಅಂಥೇಳಿ ಚಾಲು ಮಾಡಿದಾನು. ಇವಾಗ ತೋರಿಸ್ತೀನಿ ನೋಡ್ರಿ. ಬರೋ ಪದ್ಧತಿ ಇದೆ.
ಎಲ್ಲ ನಾಷ್ಟ ಗೀಷ್ಟ ತಿಂದು ಉಂಡು ಕ್ಯಾಶ್ ಬಂದ ನೀವು ಒಂದು ಫೋನಾರೆ ಹಸ್ತಾನೆ ಹೇಳ್ತಾನು ನೀರೇ ನಾಷ್ಟ ಮಾಡಂತ ಹೇಳಿ ನೀನೇ ಹೇಳಿದೆ ಅನ್ನಕ್ಕೆ ನಿನ್ನೂ ತಿಂದು ಬಂದನ್ರಿ ತಿಂದು ಆ ಎಗ್ ರೈಸ್ ತಿಂದು ಬಂದಾನ ನಿನ್ನೆ ತಿಂದು ಬಂದ್ಮೇಲೆ ಇಲ್ಲ ಊಟಾರೆ ಮಾಡ್ಬೇಕು ನೆಟ್ಟೆ ಒಂದು 2 ತುತ್ತು ನೆಟ್ಟಮ್ ತಿಂದಿಲ್ಲ ಮತ್ತು ಅಷ್ಟೊತ್ತಲೇ ಬಿಟ್ಟ ಅದಕ್ಕೆ ತಿಂದು ಬಾಯಪ್ಪ ನೀವು ಹೊಡ್ತು ಮತ್ತು ತಿಂದು ಬಾ ಅಂತ ಹೇಳಿದ್ನ ಅಯ್ಯೋ ನಮಗೆ ಗೊತ್ತಾಗಂಗಿಲ್ಲ ನೋಡಿ ಹೇಳ ಯಾವ 12:30 ಮುಂದೆ ದೇವ್ರ ಗುಡಿಗೆ ಹೊಕ್ಕಾನ ದೇವ್ರ ಮನಸ್ಸೊಳಗೆ ಬಿಸಿಲ ಅಯ್ಯದ ರೆಡಿ ಹಾಕಿ ಹೇಳ ನಾವು 4 ಡ್ರೆಸ್ ಚೇಂಜ್ ಮಾಡಿ ಆಗಲಿಂದ ರೆಡಿ ಆಗತ್ತನ್ನ ಇವಾಗ ನಾನು ನನ್ನ ಎಕ್ಸ್ಪೆನ್ಸಿವ್ ಬ್ರೇಸ್ಲೆಟ್ ಏನಂತೀರಿ ಅದನ್ನು ಹಾಕೋತೇನೆ ಯಪ್ಪ ಇದು ಆ್ಯಕ್ಚುಲಿ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಐತಿ ಇದಕ್ಕೆ 12,200 ರೂಪಾಯಿ 12,200 ರೂಪಾಯಿ ಯಾಕರೆ ರೊಕ್ಕ ಕೊಟ್ಟು ತೊಗೊಂಡೇನಿ ಅಂತ ಈಗ ಅನ್ಸಾತೈತಿ ಲುಕ್ ವೈಸ್ ಓಕೆ ಚಲೋ ಐತಿ ಮಸ್ತ್ ಐತಿ ಬಟ್ ಅವ ರೊಕ್ಕ ಇಟ್ಕೊಂಡಿದ್ರೆ ಎಲ್ಲ ಇರ್ತಿದ್ದೆ ಬಟ್ ಇದು 12,200 ರೂಪಾಯಿ ಗೈಸ್ ಸಂಕಟ ಆಗ್ತೈತೆ ತೊಗೊಂಡಾಗಿ ಯಾಕೆ ರೊಕ್ಕ ಹಾಕಿ ತೊಗೊಳೋದಂದ್ರೆ ಭಾಳ ಕೆಟ್ಟ ಸಂಕಟ ಆಗ್ತೈತೆ ಖರೇನ ರೊಕ್ಕ ಹಾಕಿ ತೊಗೊಂಡೇನಾಯ್ತು ಯಾರಿಗೂ ಹೇಳಿಲ್ಲ ಇದಕ್ಕೆ ರೊಕ್ಕ ಕೊಟ್ಟಿದ್ದೆ ನಾನು ನನ್ನ ಸ್ವಂತ ಅಂಥೇಳಿ ಬ್ರೇಸ್ಲೆಟಿಗೆ ಇದಕ್ಕೆ ನಾ ಸ್ವಂತ ರೊಕ್ಕ ಹಾಕಿದ್ದೇನೆ ಬೆಂಗಳೂರಿಗೆ ಒಂದು 12,200 ರೂಪಾಯಿ ಇದು ಈಗ ಬಂದು ನೋಡ್ರಿ ಅವು ಹೇಳೋದು ತಿನ್ನೋದು ಮಗ ತೊಳ್ಕೋದು ಇದನ್ನೇ ಒಂದು ಗಂಟೆ ಆಯ್ತು ಈಗ ಮಾನವ ಗುಣದವೆಲ್ಲ ಸೊ ಇವಾಗ ಕಣ್ಬರಿ ಹೊಂಟಿದ್ದೇವ್ರಿ ಸಿದ್ದೇಶ್ವರಕ್ಕೆ ದೇವ್ರ ಗುಡಿಗೆ ಸಿದೆ ಗಾಡಿ ಹೊಡ್ಯಾಕತ್ತ ಆಮೇಲೆ ಅಲ್ಲಿ ಹೋದ್ಮೇಲೆ OTD ತೋರಿಸ್ತೀವಿ ನಾವು ಔಟ್ಫಿಟ್ ಆಫ್ ದ ಡೇ ಹೆಂಗೈತಿ ಅಂತ ಹೇಳಿ ಟ್ರೈನ್ ನಿಂತೈತಿ ಟ್ರೈನ್ ಹೆಂಗೆ ಅನ್ಸತ್ತೀವಿ ಅಂತ ಹೇಳಿ ಇವಾಗ ಸಿದ್ದೇಶ್ವರ ಗುಡಿಗೆ ಬಂದ್ವಿ ರೀ ಇಬ್ಬರು ಸೊ ಇಲ್ಲೈತಿ ಗುಡಿ ಆ್ಯಂಡ್ ಔಟ್ಫಿಟ್ ತೋರಿಸಂತಳ್ರಿ ದರ್ಶನ ಮಾಡಿ ಬಂದ್ಮೇಲೆ ತೋರಿಸೋಣ ಬಿಸಿಲಂತೂ ಭಾಳ ಐತಿ ಹಾಂ ಕಾಲು ನೋಡ್ರೆ ಮಣ್ಕೊಂಡು ಸದಾವು ಮಣ್ಗೊಂಡ ಅದಕ್ಕೆ ಸಲುವಾಗಿ ಅಲ್ಲಿ ಕಾಲು ತೊಳ್ಕೊಂಡು ಬಂದು ಪ್ರತಿ ಸಲ ಬಂದಾಗ ಕಾಲು ತೊಳ್ಕೊಂಡು ಹೋಗ್ಬೇಕು ಒಳಗಡೆ ಈಗ ಮಾತಾಡೋದಿಲ್ರಿ ನಾವು ಅಲ್ಲಿ ಹೋದ್ಮೇಲೆ ತೋರಿಸಿ ಯಾಕಂದ್ರೆ ಆಯಾಸ ಆಗ್ತೈತಿ ಇವಾಗ ಅರ್ಧ ಮಟ್ಟ ಮ್ಯಾಲೆ ಹತ್ತಿ ಬಂದೇವ್ರಿ ಭಾಳ ಸುಸ್ತಾಗೈತಿ ಭಾಳ ದಿವಸ ಆತ ಇಲ್ಲಿ ಬಂದ ಹಂಗೆ ಮೆಟ್ಲಾದು ಹತ್ತಿ ಇಲ್ಲಿ ನೋಡ್ರಿ ಹಂಗೈತಿ ನನ್ನ ಕಾಲ ಜಾಸ್ತಿ ನಾನು ಹತ್ತನ್ ಬಾ ಅಂತಂದ್ರೆ ಕುಂಡ್ರು ನಡಿ ಅಂತ ಕುಂಡ್ರು ಸಾಕ ನೀವು ಇಲ್ಲ ಇಲ್ಲಿ ತಂಪು ವಾತಾವರಣ ಐತಿ ಮತ್ತು ಮಸ್ತ್ ಐತಿ ಅದು ಸದಾ ನಾನು ಸುಳ್ಳೆಗಳು ಭಾಳ ಕಡೆ ಐತ್ರಿ ದಾಪಂತಿ ಭಾಳ ಐತಿ ಹ್ಯಾಪಿ ಬರ್ತಡೇ ಸೂರ್ಯ ಥ್ಯಾಂಕ್ಸ್ ಎಲ್ಲರಿಗೂ ಮತ್ತು ನನಗೆ ಯಾರೇ ವಿಶ್ ಮಾಡ್ತಿರಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಮತ್ತು ಭಾಳ ಜನಕ್ಕೆ ರಿಪ್ಲೈ ಕೊಡೋಕೆ ಆಗತ್ತಿಲ್ಲ ಆದ್ರೂ ರಿಪ್ಲೈ ಕೊಡೋಕೆ ನೋಡ್ತೀನಿ ಮಾಡ್ತೀನಿ ನನ್ನ ಕಡೆ ಆದಷ್ಟು ರಿಪ್ಲೈ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ ದೇವ್ರ ಗುಡಿಗೆ ಬಂದ್ವಿ ಚಂದ ಬೆಳ್ಕೊ ವ್ಯೂ ನೋಡ್ರಿ ಇಲ್ಲಿಂದ ಏನು ಮಸ್ತ್ ಸೈಕಾಗಿ ಕಾಣಿಸ್ತೈತಿ ಅಲ್ಲೆಲ್ಲ ಸಿ ಬೆಸ್ಟ್ ಐತಿ ಎಷ್ಟು ಚಂದ ಅನ್ಸತ್ತೆ ಆ್ಯಕ್ಚುಲಿ ಈ ಫೋನ್ ಏನಾದ್ರು ಕೆಳಗೆ ಬಿತ್ತಂದ್ರೆ ಗೊತ್ತಾಗ್ತದೆ ಅಲ್ಲಗಡ್ಡ ವಿಡಿಯೋ ಮಾಡ್ಲಿಕ್ಕತ್ತಾನೆ ಹಿಂಗೆ ಸರಿ ಔಟ್ಫಿಟ್ ತೋರಿಸ್ತಾನೆ ಇವನು ಫುಲ್ ಔಟ್ಫಿಟ್ ನೋಡ್ರಿ ನಾ ಕೊಡ್ಸಿರೋಂಥ ಡ್ರೆಸ್ ಔಟ್ಫಿಟ್ ಹೇಳಿದೆ ಅಲ್ಲ ಈ ವರ್ಷ ಇನ್ನೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಒಬ್ಬ ಮಾತಾಡತ್ತಾರ ಅದು ಬೆಂಗಳೂರು ಭಾಷೆ ವಾತಾವರಣ ಚೆನ್ನಾಗೈತಿ ದರ್ಶನ ಅದು ಮುಗೀತ್ರಿ ಆಮೇಲೆ ಸೂರ್ಯ ಅಲ್ಲದ ನೋಡ್ರಿ ಇದು ಕ್ಯಾಮ್ರಾ ತರಕ್ಕೆ ಹೊಂಟಾನು ಫೋಟೋ ತಕ್ಕೋತಾನ ಅಂತ ಅಣ್ಣನ್ನು ಫೋಟೋ ತೆಗಿತಾನ ಅಂತ ಸೊ ನೋಡೋಣ ಹೆಂಗೆ ತೆಗಿತಾನೆ ಏನಂತ ನಾವು ಫೋಸ್ ಕೊಡ್ಬೇಕಂತ ಸೊ ಅಷ್ಟು ದೂರ ನೆರಳು ಹುಡ್ಕತ್ತಿ ನೆರಳು ಹುಡ್ಕಾತಾನಂತ್ರಿ ನನಗೆ ಅಣ್ಣ ತಗೊಂಡು ಬರ್ತಳ್ರಿ ಫೋಟೋ ತೆಗಿತಾನಂತ ಸೂರ್ಯಾಗ ಅರ್ಜೆಂಟ್ ಏನೋ ಕಾಲ್ ಬಂದೈತಿ ಹೆಂಟ್ ಇವಾಗ ಫೋಟೋ ನಾ ಹೊಡ್ಯಾತ ತಡ್ರಿ ತೋರಿಸ್ತೇನೆ ಹಂಗೆ ಸುಮ್ಮ ಹೊಡ್ದೇನೆ ಈಗ ನಾ ಹೊಡಿತೇನೆ ಫೋಟೋ
ಸಿ ಅನ್ನಿಸ್ತೈತಿ ಹೋಗೇ ಬಿಡ್ತದೆ. ಎಷ್ಟು ಚಲೋ ಅನ್ಸತೈತಿ. ಗ್ರೀನರಿ ಒಳಗೆ ಎಷ್ಟು ಮಸ್ತ್ ಅನ್ಸತೈತೆ. ಆ್ಯಂಡ್ ಇಲ್ಲಿ ಎಷ್ಟು ಚಂದ ಗಾಳಿ ಬರತೈತೆ. ಆ ಕಡೆ ಏನೂ ಗಾಳಿನ ಬರುತ್ತಿಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಗಿಡಗಳು ಅಳಿಗಾಡತ್ತವ. ಅಲ್ಲೇ ಏನೂ ಅಳಿಗಾಡತ್ತಿಲ್ಲ ಗಿಡಗಳು. ಎಷ್ಟು ಚಂದ ಅನ್ಸತ್ತ. ಕುತ್ಕೊಳಕ್ಕೆ ಈ ಥರ ಮರದ ಬಡ್ಡಿ ಹಾಕಿದ್ದಾರೆ. ಫೋಸ್ ಕೊಡ್ರಿಪ್ಪ ಏನು ಇವಾಗ ಸಾಹೇಬ್ರು ಊಟಕ್ಕೆ ಕರ್ಕೊಂಬಂದಾರ್ರಿ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತೈತಿ, ಎಲ್ಲರೂ ಬರ್ತ್ಡೇ ಸೆಲೆಬ್ರೇಟ್ ಆದಮೇಲೆ ಡಿನ್ನರ್ ಕರ್ಕೊಂಡು ಹೋಗ್ತಾರೆ, ಲಂಚ್ ಕರ್ಕೊಂಡು ಹೋಗ್ತಾರೆ. ಬಟ್ ಫಸ್ಟ್ ಊಟ ಮಾಡೋದು ಆಮೇಲೆ. ಅಂದ್ರೆ ಕನ್ಬರಿಗೆ ಹೋಗಿದ್ದಿಲ್ಲ, ಅಲ್ಲಿಂದ ಮತ್ತು ಈಗ ಬಂದ್ವಿ. ಎಷ್ಟಾದ ಟೈಮ್ ಎಷ್ಟಂತ 2:30 ಆಯ್ತು. ಸೊ ಊಟ ಮಾಡಿ ಏನೇನು ಆರ್ಡ್ರ್ ಮಾಡ್ಕೊಂಡು ನೋಡೋದು, ಆಮೇಲೆ ಹೋಗೋಣ. ಆರ್ಡ್ರ್ ಬಂದ್ರಿ ಬಟರ್ ನಾನ್, ಆಮೇಲೆ ಮಟನ್ ಮಸಾಲ ಭಾರಿ ಅಂದ್ರೆ ಭಾರಿ ಇರ್ತೈತಿಲ್ಲೇ. ಹೋದ್ಸಲ ಹಂಗೆ ಬಂದಿದ್ದಾಗ ನನ್ನ ಬರ್ತಡೇಗೆ ಬಂದಿದ್ದಿಲ್ಲ. ಈಗ ಈ ಸಲ ಆರ್ಡರ್ ಮಾಡಿದ್ವಿ. ಮಸ್ತ್ ಐತಿ, ತಿಂದು ನೋಡಿ. ಆಮೇಲೆ ಈ ಚಟ್ನಿ ಭಾರಿ ಅಂದ್ರೆ ಭಾರಿ ಕೊಡ್ತಾರೆ. ನನ್ನ ಫೇವ್ರೇಟ್, ಅವಂಗೂ ಫೇವ್ರೇಟ್, ನನಗೂ ಫೇವ್ರೇಟ್. ಸುಡಾತಿ ಹಂಗ ತಿಂದಿ. ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಚಿಕನ್ ಬಿರಿಯಾನಿ ಬಂತು. ಈಗ ಇವ್ನು ಸಾಕಾಗೈತಿ. ಬಿಕಾಸ್ ನೀರು ಜಾಸ್ತಿ ಕುಡಿದಿಲ್ಲ, ಅದ್ರ ಹಾಂ. ಸೊ ಗೈಸ್, ಇವಾಗ ಅವ್ಗೇನು ಕೊಡ್ಸಿಲ್ಲ ಅಂತೀನಿ. ಅಟ್ಲೀಸ್ಟ್ ಇಂಥವೇ ತೊಗೊಲ್ಲ ಅಂತ ತೊಗೊಳ್ಳೋ ಸಾಕು ಕರ್ಕೊಂಬಂದಿನಿ. ನೋಡೋಣ ಎಂಥ ತಗೋ, ಏನಾಗಂಗಿಲ್ಲ. ಇಂಥವು ಚಂದ ಅನಿಸ್ತಾವ. ಹಾಂ, ಅದನ್ನು ತಗೋ. ಮತ್ತು ಅದನ್ನು ತೊಗೊಳಕ್ಕೆ ಬಂದೇವ್ರಿ. ಜಸ್ಟ್ ಮನೆಗೆ ಬಂದ್ವಿ. ಆ್ಯಂಡ್ ಸೀರೆ ಜಾಸ್ತಿ ಏನೂ ಕೊಡ್ಸಿರೋಕ್ಕಿಲ್ಲ, ಬರೀ ಡ್ರೆಸ್ ಅಷ್ಟೇ ಕೊಡ್ಸಿದ್ನಲ್ಲ. ಸೊ ಹಾಗಾಗಿ ಇನ್ನೊಂದು ಮತ್ತು ಟೀ ಶರ್ಟ್ ತೊಗೊಂಡ್ವಿ ವಿಟುದಾಗ. ಇದು ತೊಗೊಂಡು ನೋಡ್ರಿ, ಈ ಕಲರ್ ಟೀ ಶರ್ಟ್ ಅವಂಗಿಷ್ಟ. ಇದು 300 ರೂಪೀಸ್. ಎಷ್ಟು ಸ್ವಸ್ತದ ಅಂತ ಇವತ್ತು ತೊಗೊತಾಗಿದ್ದು ನನಗಲ್ಲಿ. ಆಮೇಲೆ ಅವನು ಈ ಥರ ಹಾಪ್ ಕೇಳಾತಿದ್ದ. ಆ್ಯಂಡ್ ಅಲ್ಲಿ ನೋಡಿದ್ದು ನೀನು, ಅದ್ರ ಸಲುವಾಗಿ ಇದೊಂದು ಕೊಡ್ಸೀನಿ. ಮತ್ತು ಈ ಕಲರ್ ಒಂದು ಕೊಡ್ಸೀನಿ. ಇನ್ನು ಅವ್ನು ಟ್ಯಾನಿಂಗ್ ಜಾಸ್ತಿ ಆಗೈತೆ ಅಂತ ಹೇಳಿ ಈ ಡಿ ಟ್ಯಾನಿದ ಫೇಸ್ ವಾಶ್ ಕೊಡ್ಸೀನಿ, ಫೋಮಿಂಗ್ ಫೇಸ್ ವಾಶ್. ಮಸ್ತ್ ಐತ್ರಿ. ಇಲ್ಲಿ ನೋಡ್ರಿ, ಇದೊಂದು. ಆ್ಯಂಡ್ ನಾನು ಕೂಡ ತೊಗೊಂಡೆ ಇದನ್ನು ತೊಗೊಂಡೆ. ಎಷ್ಟು ರೇಟ್ ಕಮ್ಮಿ ಇದು ಗೊತ್ತ್ರಿ ಇಲ್ಲಿ. ಆಮೇಲೆ ಇದನ್ನು ತೊಗೊಂಡೇನಿ. ಇದು ಟ್ಯಾನಿಂಗ್ ಐತಿ. ಇದು ಇನ್ಸ್ಟಂಟ್ ಗ್ಲೋ ಆ್ಯಂಡ್ ಸ್ಕಿನ್ ಎನರ್ಜಿಂಗ್ ಅಂತ ಹೇಳಿ ಇದೈತಿ. ಸೊ ಆಮೇಲೆ ನಮ್ಗೆ ರೂಮ್ ಫ್ರೆಶ್ನರ್ ಅಂತ ಬೇಕಿತ್ತು. ರೂಮ್ ಫ್ರೆಶ್ನರ್ ಮೊನ್ನೆ ನೋಡ್ರಿ 199 ಸಿಗೋದು ಬರೀ ಜಸ್ಟ್ 85 ರೂಪೀಸಿಗೆ ಸಿಗತ್ತಿತ್ತು. ಆಮೇಲೆ ಸೂರ್ಯಾಗ ಒಂದು ಪರ್ಫ್ಯೂಮ್ ತೊಗೊಂಡೆ. ಎಲ್ಲಿ ಕಾಣಿಸತ್ತೆ? ಹಾಂ, ಸೂರ್ಯಾಗ ಒಂದು ಪರ್ಫ್ಯೂಮ್ ತೊಗೊಂಡಿರಿ. ದೆನ್ ಅದಾದಮೇಲೆ ವೆಟ್ ವೈಪ್ಸ್ ಇದೊಂದು ವೆಟ್ ವೈಪ್ಸ್. ಆಮೇಲೆ ಇದೊಂದು ವೆಟ್ ವೈಪ್ಸ್ ತೊಗೊಂಡು. ದೆನ್ ಇನ್ನೊಂದು ರೂಮ್ ಫ್ರೆಶ್ನರ್ ತೊಗೊಂಡು. ಸೊ ಎಷ್ಟಿದು ಪ್ರೈಸ್? 85 ರೂಪೀಸ್. ಇದು ಬೇರೆ, ಇದು ಬೇರೆ. ಈ ಕಂಪ್ನಿ ಬೇರೆ, ಈ ಕಂಪ್ನಿ ಬೇರೆ. ಈಗ ಗೊತ್ತಾಯ್ತು. ಆಮೇಲೆ ನನಗೊಂದು ಪರ್ಫ್ಯೂಮ್ ತೊಗೊಂಡೆ. ಇದು ಎಷ್ಟು ರೇಟ್ ಕಮ್ಮಿ ಇತ್ತು ರೀ, ಅದ್ರ ಸಲಕ್ಕೆ ತೊಗೊಂಡೆ. ಪ್ಯಾರಿಸ್ದು. 250 ರೂಪೀಸ್ದ 100 ರೂಪೀಸಿಗೆ ಸಿಗತ್ತೆ. ಮಸ್ತ್ ಇತ್ತು. ಆ್ಯಂಡ್ ಸ್ಮೆಲ್ ನೋಡಿ ತೊಗೊಂಡು ನನಗಂತೂ ಇಷ್ಟ ಆಯ್ತು. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ರೆ ಆತಂಥೇಳಿ ಪರ್ಚೇಸ್ ಮಾಡಿದೆ. ಭಾರಿ ಐತಿ. ಆ್ಯಂಡ್ ಸೂರ್ಯ ಬಂದಾನು, ಕೆಳಗಡೆ ಅದನು, ನನ್ನ ಫ್ರೆಂಡ್ ಸಿಕ್ಕಾನು, ಅದಕ್ಕೆ ಮಾತಾಡ್ಕೊತ ನಿಂತಾನೆ. ಈಗ ಮಕ್ಕೋತಾನಂತವ. ನಾ ಪಟ ಡೆಕೋರೇಷನ್ ಮಾಡ್ತೀನಿ. ಈಗ ನಾ ಬರ್ತಡೇ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಮತ್ತು ಅವ್ನು ಸಂಜೆಗೆ ಸಿಗಂಗಿಲ್ಲ. ಹೋದಂದ್ರೆ ಮತ್ತೆ ಎಷ್ಟೊತ್ತಿಗೆ ಬರ್ತಾನೋ ಏನೋ. ಮತ್ತು ಅವಾಗ ನಾ ಎಲ್ಲಿ ಕೇಕ್ ಹೊಡೆದು ಹುಡುಕಾಡ್ಕೊತ ಹೋಗ್ತೀರಿ. ಸೊ ಹಾಗಾಗಿ ಈಗ ಡೆಕೋರೇಷನ್ ಅದು ಎಲ್ಲ ಮಾಡಬೇಕು. ಇವನ್ನೆಲ್ಲ ತೆಗೆದಿಟ್ಟು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಡೆಕೋರೇಷನ್ ಮಾಡೋಕ್ಕೆ ಇದು ಬ್ಯಾಕ್ ಡ್ರಾಪ್ ಆ್ಯಂಡ್ ಇದು ಬಲೂನ್ ಅಂಟ್ಸಕ್ಕೆ, ಆಮೇಲೆ ಇದೆಲ್ಲ ಇದನ್ನು ಮಾಡೋಕ್ಕೆ ಈಗ ಇಷ್ಟೆಲ್ಲ ತೊಗೊಂಬಂದೇನೆ ಈಗ ಸದ್ಯಕ್ಕೆ. ಆ್ಯಂಡ್ ದಿಸ್ ಈಸ್ ಸೇಂಟೆಡ್ ಕ್ಯಾಂಡಲ್ಸ್.
10 ಕ್ಯಾಂಡಲ್ಸ್ ಬರ್ತಾವೆ. ಸ್ಮೆಲ್ ಅಂತೂ ಇಷ್ಟು ಮಸ್ತ್ ಇರ್ತೈತಲ್ಲ, ಭಾರಿ ಇರ್ತೈತಿ. ಇವಾಗ ನೋಡ್ರಿ ಹಿಂಗೆ ಡೆಕೋರೇಟ್ ಮಾಡಿದ್ದೇನೆ. ನನ್ನ ಕಡೆಗೆ ಎಷ್ಟು ಆಗ್ತೈತಿ ಅಷ್ಟು ಸದ್ಯಕ್ಕೆ ಹಿಂಗೆ ಮಾಡಿದ್ದೇನೆ. ಈಗ ಯಪ್ಪ ಅಷ್ಟರದ್ದು ಈಗ ಮಾಡತ್ತೇನೆ. ಎಲ್ಲ ಠಬ್ 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 ಹೊಡಿಯತ್ತ. ಏನು ಮಾಡ್ಬೇಕು ಹೇಳತ್ತೈತಿ. ಬಟ್ ಈಗ ಇಷ್ಟ ಇರಲಿ ಸಿಂಪಲ್. ಇನ್ನು ಕೇಕ್ ತರಕ್ಕೆ ಹೋಗ್ಬೇಕು. ಎಷ್ಟು ಹೊಡಿತಾವೋ ಬರುಷ್ಟಲೇ ಯಾರಿಗೆ ಗೊತ್ತು. ಇಷ್ಟ ಸಿಂಪಲ್ ಚಂದ ಕಾಣಿಸೋದೈತಿ. ಸೊ ಗೈಸ್ ಈ ಕೇಕ್ ತೊಗೊಂಬಂದೀನಿ. ಇಷ್ಟ ಡೆಕೋರೇಷನ್ ಮಾಡೇನಿ ರೀ. ನನ್ನ ಕಡೆ ಆಗೋದು ಇಷ್ಟ. ಸೊ ಅದರ ಸಲುವಾಗಿ ಇಷ್ಟ ಡೆಕೋರೇಷನ್ ಮಾಡಿದ್ದೀನಿ. ಹೆಂಗೆ ಅನ್ಸತೈತಿ? ಏನಿಲ್ಲ, ಸಿಂಪಲ್ ಆಗಿ ಮಾಡಿದ್ರೆ ಮಸ್ತಾಗಿ ಮಾಡಿದಾಳ. ಅಷ್ಟು ಸಿಂಪಲ್ ಒಳಗೆ ಅಷ್ಟು ಬಾಕಿ ಅನ್ಸೈತಿ. ಸೋಡ ಒಕ್ಕ ವೇಸ್ಟ್ ಆಗು ನನಗೂ ಇಷ್ಟ ಇಲ್ಲ. ಕೇಕೆಲ್ಲ ಮಾಡ್ತಾನಂದ್ರೆ ನಾ ಬೇಡ ಅಂತೀನಿ. ಮನೆ ಒಳಗೆ ಮಾಡಿ ಚಲೋ ಅಂತೀನಿ. ಇವಾಗ ಬರ್ತಡೇ ಸೆಲೆಬ್ರೇಟ್ ಮಾಡೋದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಸೂರ್ಯ, ಹ್ಯಾಪಿ ಬರ್ತ್ಡೇ ಟು ಯು. ನೋಡ್ರಿ ನಾ ತಿನ್ನಿಸ್ಬೇಕು, ನೀ ಯಾಕೆ ತಿನ್ನಿಸ್ತೀವಿ? ಥ್ಯಾಂಕ್ಸ್. ಈ ಕೇಕ್ ಏನು ಮಾಡೋ ಮನಿಕೊಂಡು ಹೋಗೋಣ. ಸೊ ಎಷ್ಟಿತ್ತು ಇವತ್ತಿನ ಬರ್ತಡೆ? ಏನು ಗಿಫ್ಟ್ಸ್ ಇಲ್ಲ, ಏನೇ ಇಲ್ಲ. ಈ ಶರ್ಟ್ ಬ್ಯಾಂಟ ಕೊಡ್ಸಾಳ. ಮತ್ತು ಇನ್ನೊಂದು ಎರಡು ಇವು ಶಾರ್ಟ್ ಟಿ ಶರ್ಟ್ ಕೊಡ್ಸಾಳ. ಅಂದ್ರೆ ಮೇಲೆ ಒಳಗೆ ಹೋಗ್ಕೊಂಡು ಮತ್ತು ಇನ್ನೊಂದು ಟಿ ಶರ್ಟ್ ಕೊಡ್ಸಾಳ. ಅವೆಲ್ಲ ಗಿಫ್ಟ್ ಅಲ್ರಿ. ಇಷ್ಟಿತ್ತು ಇವತ್ತಿನ ಬರ್ತಡೇ ವ್ಲಾಗ್. ಆ್ಯಂಡ್ ಹೋಪ್ಸು ನಿಮ್ಗೆ ಇಷ್ಟ ಆಗೈತೆ ಅಂತ ಗೊತ್ತಾ. ನಿನಗೆ ಹೆಂಗೆ ಅನಿಸಿತ್ತು? ನನಗೆ ಭಾರಿ ಅನಿಸ್ತು. ನನಗೆ ಏನಪ್ಪ ಅಂತಂದ್ರೆ ಮನೆ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ನಾನು ಕೆಫೆದಾಗ ಆಗಲಿಲ್ಲ, ಮಾಡೋದು ನನಗೆ ಇಷ್ಟ ಆಗೋದಿಲ್ಲ. ಪೈಲ ಅನಿಸ್ತದ ಹಂಗೆ ಮಾಡೋದು ಹಿಂಗೆ ಮಾಡಬೇಕು. ಸೋಳ ಈಗ ಅನ್ಸೈತಿ ಜವಾಬ್ದಾರಿ ಅನ್ನೋದೈತಿ. ರೊಕ್ಕ ವೇಸ್ಟ್ ಮಾಡ್ಬಾರ್ದು ಅಂತ ಕೇಸ್ ತಲೆ ಬಂದೈತಿ. ಆಗಿನ ಕಡೆ ರೊಕ್ಕ ವೇಸ್ಟ್ ಮಾಡಿಸ್ಬಿಡ್ದು, ನಾನು ವೇಸ್ಟ್ ಮಾಡ್ಬಿಡೋದು. ಎಷ್ಟು ಅವಶ್ಯಕತೆ ಇತ್ತು ಅಷ್ಟೇ ಯೂಸ್ ಮಾಡ್ಬೇಕು ಅಂತ ಕೇಸ್ ತಲೆ ಬಂದೈತಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಒನ್ ಸೆಕೆಂಡ್ ಹ್ಯಾಪಿ ಬರ್ತಡೇ. ಥ್ಯಾಂಕ್ಸ್. ಚಲೋ ಏನು ಮಾಡ್ಕೊತೀವಿ ಖುಷಿ ಖುಷಿಯಾಗಿ. ಜಗಳ ಮಾಡಬೇಡ. ನೀ ಏನಿರ್ತ ಈಗ ಜಗಳ ಬೇಡ. ಜಗಳ ಮಾಡಬೇಡ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಸುಡೇ ವಿಶ್ ಮಾಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್.